exercise 9.1 11th question ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ diagram of the adjacent picture frame has outer dimension 24 into 28 centimeter. Okay, ಈಗ ಅವ್ರು ಏನ್ ಕೊಟ್ಟಿದ್ದಾರೆ ಔಟರ್ ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಅದನ್ನ ಸಪರೇಟ್ ಆಗಿ ಬರೆದ್ಬಿಟ್ಟು ತೋರಿಸ್ತೀನಿ. ಈಗ ಒಂದು ಫೋಟೋ ಫ್ರೇಮ್ ಇದೆ, ಅದ್ರ ಔಟರ್ ಡೈಮೆನ್ಷನ್ ಕೊಟ್ಟಿದ್ದಾರೆ ಅವರು. ಎಷ್ಟು ಕೊಟ್ಟಿದ್ದಾರೆ 24 into 28 ಅಂದ್ರೆ ಒಂದ್ ಕಡೆ 28 ಇದೆ, ಇನ್ನೊಂದ್ ಕಡೆ 24 ಇದೆ. ಓಕೆ, ಇದು ಬಂದು ಔಟರ್ ಡೈಮೆನ್ಷನ್. ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂಡ್ ಇನ್ನರ್ ಡೈಮೆನ್ಷನ್ 16 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್. ಓಕೆ, ಈಗ ಒಳಗಡೆ ಇರೋ ಡೈಮೆನ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಅದು ಬಂದ್ಬಿಟ್ಟು ಇನ್ನರ್ ಡೈಮೆನ್ಷನ್ ಬಂದು 16 ಸೆಂಟಿಮೀಟರ್, ಇನ್ನೊಂದು 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಔಟರ್ ಇನ್ನರ್ ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ ಈ ತರ ಜಾಯಿನ್ ಮಾಡಿದ್ದಾರೆ. ಓಕೆ, ನೀವು ಫೋಟೋ ಫ್ರೇಮ್ ನೋಡ್ರಿ ಈ ತರ ಜಾಯಿನ್ ಆಗಿರುತ್ತೆ, ಹೌದಾ? ಓಕೆ, ಈಗ ನೋಡ್ರಿ ಅವ್ರು ಏನ್ ಕೊಟ್ಟಿದ್ದಾರೆ ಫೈಂಡ್ ದ ಏರಿಯಾ ಆಫ್ ದ ಈಚ್ ಸೆಕ್ಷನ್. ಈಗ 4 ಸೆಕ್ಷನ್ ಆಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಡಯಾಗ್ರಾಮ್ ಅಲ್ಲಿ 1 2 3 4 ಸೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಈಚ್ 4 ಸೆಕ್ಷನ್ ಏರಿಯಾ ಕಂಡುಹಿಡಿಬೇಕು. ಸೆಕ್ಷನ್ಸ್ ಆಫ್ ದ ಫ್ರೇಮ್, ದ ವಿಡ್ತ್ ಆಫ್ ಈಚ್ ಸೆಕ್ಷನ್ ಈಸ್ ಸೇಮ್. ಎಲ್ಲಾರು ವಿಡ್ತ್ ಸೇಮ್ ಅಂತ. ವಿಡ್ತ್ ಅಂದ್ರೆ ಈ ತರ, ಇದೆಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತತೆ, ಇದೆಷ್ಟಿರುತ್ತೋ ಇದು ಕೂಡ ಅಷ್ಟೇ. ಅಂದ್ರೆ 4 ವಿಡ್ತ್ ಬಂದು ಸೇಮ್ ಇರುತ್ತೆ. ನೀವೇ ನೋಡ್ರಿ, ಇದು ಟೋಟಲ್ 28 ಇದೆ. ನೀವ್ ನೋಡ್ರಿ ಟೋಟಲ್ ಎಷ್ಟಿದೆ 28 ಇದೆ. ಓಕೆ, ಈಗ ಇದಿಷ್ಟು ಎಷ್ಟಿದೆ 20 ಇದೆ. ಓಕೆ, ಈಗ ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರ್ಬೇಕಂದ್ರೆ ಎಷ್ಟಿರ್ಬೇಕು? ನೀವೇ ನೋಡಿ, ಟೋಟಲ್ 28 ಆಗ್ಬೇಕು. ಇಲ್ಲಿ 20 ಆಯ್ತು. ಸೊ ನಾನು ಇಲ್ಲಿ 4, ಇಲ್ಲಿ ಕೂಡ 4 ತೊಗೊಂಡ್ರೆ 28 ಆಗುತ್ತಾ? ನೋಡ್ರಿ, ಇದಿಷ್ಟು 20 24 ಪ್ಲಸ್ ಈ ಕಡೆ 4 28 ಆಯ್ತಾನೆ. ಸೊ ಅಂದ್ರೆ ನಥಿಂಗ್ ಬಟ್ ಈ ಕಡೆ 4 ಇರ್ಬೇಕು, ಈ ಕಡೆ 4. ಆಮೇಲೆ ವಿಡ್ತ್ ಬಂದು ಎಲ್ಲ ಕಡೆ ಸೇಮ್ ಅಂದ್ರೆ ಇದು 4 ಅಂದ್ರೆ ಇದು ಕೂಡ 4, ಇದು ಕೂಡ 4. ಚೆಕ್ ಮಾಡ್ರಿ, ಇದಿಷ್ಟು ಎಷ್ಟಿತ್ತು 16 ಅಂತ ಕೊಟ್ಟಿದ್ದ. ಓಕೆ, ಈಗ ನೋಡ್ರಿ 16 ಏನು, ಈ ಗ್ರೀನ್ ಲೈನ್ ಮಾರ್ಕ್ ಮಾಡಿ ಇದಿಷ್ಟು 16 ಪ್ಲಸ್ 4 20. ಈ ವಿಡ್ತ್ ಎಷ್ಟು? ಇದು ಕೂಡ 4, 20 ಪ್ಲಸ್ 4 24. ಸೊ ಟೋಟಲ್ ಎಷ್ಟಾಗುತ್ತೆ 24 ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ಈ ವಿಡ್ತ್ ಕೂಡ ಗೊತ್ತಾಯ್ತು ಎಷ್ಟು 4. ಓಕೆನಾ? ಸೊ ನಾವ್ ಇವಾಗ ಏನ್ ಮಾಡೋಣ, 4 ಸೆಕ್ಷನ್ ಇದಾವೆ, 1 2 3 4 ಸೆಕ್ಷನ್ ಇದಾವೆ. ಎಲ್ಲಾ ಏರಿಯಾ ಕಂಡಿಡ್ಬೇಕು. ಈಗ ನೀವು ನೋಡಿದ್ರೆ ಫಸ್ಟ್ ಸೆಕ್ಷನ್ ನೋಡ್ರಿ, ಫಸ್ಟ್ ಸೆಕ್ಷನ್ ಸಪರೇಟ್ ಆಗಿ ಡಯಾಗ್ರಾಮ್ ಹಾಕ್ತೀನಿ. ಓಕೆ, ಟ್ರೆಪಿಜಿಯಂ ಶೇಪ್ ಅಲ್ಲಿ ಇದೆ. ಓಕೆ, ಇಲ್ಲಿ 1 ಅಂತ ಬರೀತೀನಿ. ಇಲ್ಲಿ 16 ಇದೆ, ಇಲ್ಲಿ 24 ಇದೆ. ಅದ್ರ ವಿಡ್ತ್ ಬಂದ್ಬಿಟ್ಟು ಎಷ್ಟಿದೆಪ್ಪ 4 ಇದೆ. ಓಕೆ, ಸೊ ನಾವೇನ್ ಮಾಡ್ತೀವಿ, ಇದನ್ನ ಎ ಅಂತ ತಗೊಂತೀವಿ, ಇದನ್ನ ಬಿ ಅಂತ ತಗೊಂತೀವಿ. ಆಮೇಲೆ ಇದು ಸ್ಟ್ರೇಟ್ ಲೈನ್ ಇರೋದನ್ನ ಎಚ್ ಅಂತ ತಗೋತೀವಿ. ಸೊ ಎ ವ್ಯಾಲ್ಯೂ ಎಷ್ಟು 16, ಬಿ ವ್ಯಾಲ್ಯೂ 24, ಎಚ್ ವ್ಯಾಲ್ಯೂ ಎಷ್ಟು 4. ಓಕೆ, ಇದು ಫಸ್ಟ್ ಸೆಕ್ಷನ್. ನೀವು ಅಪೋಸಿಟ್ ಸೆಕ್ಷನ್ ನೋಡ್ರಿ, ಥರ್ಡ್ ಸೆಕ್ಷನ್ ನೋಡ್ರಿ. ಓಕೆ, ಆ ಡಯಾಗ್ರಾಮ್ ಹಾಕ್ಬಿಡ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದನ್ನ ಇಲ್ಲಿ ಸಪ್ರೇಟ್ ಆಗಿ ಬರಿತೀನಿ. ಓಕೆ, ಇದು ಬಂದು ಥರ್ಡ್ ಸೆಕ್ಷನ್ದು. ಓಕೆ, ನೀವು ನೋಡಿದ್ರೆ ಇದಿಷ್ಟು ಎಷ್ಟು ಥರ್ಡ್ ಸೆಕ್ಷನ್ ಅಲ್ಲಿ 16, ಇದು 16 ಅಂದ್ರೆ ಇದು ಕೂಡ 16. ಓಕೆ, ಇದು 16 ಸೆಂಟಿಮೀಟರ್ ಇದೆ. ಓಕೆ, ಇದು ಟೋಟಲ್ ಎಷ್ಟಿರುತ್ತೆ? ಇದು 24 ಅಂತಂದ್ರೆ ಅದ್ರ ಅಪೋಸಿಟ್ ಇರೋದು ಕೂಡ 24 ಇರುತ್ತೆ. ಸೊ ಇದು 24. ಓಕೆ, ವಿಡ್ತ್ ಅಂದ್ರೆ ಸೇಮ್, ಎಲ್ಲರದ್ದು ಎಷ್ಟು 4. ಓಕೆ, ನಾವೇನ್ ಮಾಡ್ತೀವಿ, ಚಿಕ್ಕದಿರೋದ್ನ ಎ ಅಂತ ತಗೊಂತೀವಿ, ದೊಡ್ಡದಿರೋದ್ನ ಬಿ ಅಂತ ತಗೊಂತೀವಿ. ಇದು ಲೈಕ್ ಹೈಟ್ ಸ್ಟ್ರೇಟ್ ಲೈನ್ ಇರೋದ್ನ ಹೈಟ್ ಅಂತ ತಗೋತೀವಿ. ಓಕೆ, ಈ ಸೆಕ್ಷನ್ 3 ಕೂಡ ಎ ವ್ಯಾಲ್ಯೂ ಎಷ್ಟು 16, ಬಿ ವ್ಯಾಲ್ಯೂ ಕೂಡ 24, ಎಚ್ ವ್ಯಾಲ್ಯೂ ಎಷ್ಟು 4. ಸೊ ಸೆಕ್ಷನ್ 1 ಮತ್ತೆ 3 ಇಬ್ಬರದು ಸೈಜ್ ಸೇಮ್ ಇದೆ. ಓಕೆ, ಸೊ ನಾವೇನ್ ಮಾಡೋಣ, ಒಂದ್ಸರಿ ಕಂಡುಹಿಡಿದ್ಬಿಟ್ಟು ಅವ್ರಿಬ್ರು ಈಕ್ವಲ್ ಅಂತ ಬರ್ದ್ಬಿಡೋಣ. ಸೊ ಫಸ್ಟ್ ಅದ್ರ ಏರಿಯಾ ಕಂಡುಹಿಡಿದ್ಬಿಡೋಣ. ಓಕೆ, ಈ ಡಯಾಗ್ರಾಮ್ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸಪರೇಟ್ ಆಗಿ ಬರ್ಬಿಡೋಣ. ಈಗ ಅವೇನು ಟ್ರೆಪಿಜಿಯಂ ಶೇಪ್ ಅಲ್ಲಿ ಇದೆ.
ಸೊ ಅದಕ್ಕೋಸ್ಕರ ಏರಿಯಾ ಆಫ್ ಟ್ರೆಪೀಸಿಯಂ ಫಾರ್ಮುಲಾ ಟ್ರೈ ಮಾಡ್ತೀವಿ. ಏರಿಯಾ ಆಫ್ ಟ್ರೆಪೀಸಿಯಂ ಇಸ್ ಈಕ್ವಲ್ ಟು 1/2 ಇಂಟು a plus b into h is equal to 1/2. ಈಗ ನೀವು ನೋಡ್ರಿ a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ 16 ಪ್ಲಸ್ b ವ್ಯಾಲ್ಯೂ ಎಷ್ಟು 24 ಇಂಟು ಹೈಟ್ ವ್ಯಾಲ್ಯೂ ಎಷ್ಟು 4. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ. ಓಕೆ, ಈಗ ಏನ್ ಉಳಿತು 24 ಪ್ಲಸ್ 16 ಎಷ್ಟಾಗುತ್ತೆ 40 ಆಗುತ್ತೆ. 40 ಇಂಟು ಇಲ್ಲಿ 2 ಉಳಿದಿದೆ, 2 ಬರ್ತೀನಿ. 40 ಇಂಟು 2 ಎಷ್ಟಾಯ್ತು 80. ಓಕೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವೇನ್ ಬರಿಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಇದು ಬಂದು ಏರಿಯಾ ಆಫ್ ಟ್ರೆಪೀಸಿಯಂ. ಓಕೆ, ಸೊ ಇದ್ರ ಜೊತೆ ನಾವೇನ್ ಬರಿಬಹುದು ಏರಿಯಾ ಆಫ್ ಓಕೆ ಸೆಕ್ಷನ್ ಯಾವ್ದಾದ್ರು 193. ಇವ್ರಿಬ್ರು ಸೇಮ್ 193 ಎಷ್ಟು 8 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಈಗ ನಾವು 2 ಸೆಕ್ಷನ್ ಏರಿಯಾ ಕಂಡುಹಿಡಿದ್ವಿ. ಓಕೆ, ಸೊ ಇಲ್ಲಿ ಬರ್ದ್ ಬಿಡ್ತೀನಿ ನಾನು ಅದನ್ನ. ಓಕೆ, ಏರಿಯಾ ಸೆಕ್ಷನ್ 1 80, ಏರಿಯಾ ಸೆಕ್ಷನ್ 3 ಕೂಡ 80. ಇವ್ರಿಬ್ಬರದ್ದು ಏರಿಯಾ ಸೇಮ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ 2 and 4 ಕಂಡುಹಿಡಿಯೋಣ. ಓಕೆ, ಈಗ ನೀವು ನೋಡಿದ್ರೆ ವಿಡ್ತ್ ಏನು 4 ಸೆಂಟಿಮೀಟರ್ ತಾನೆ. ಇದು 4 ಇರುತ್ತೆ, ಇದು 4, ಇದು 4, ಇದು 4. ಸೊ ವಿಡ್ತ್ ಅಂತೂ 4. ಈಗ ಏನ್ ಮಾಡ್ತೀನಿ ನಾನು ಸೆಕ್ಷನ್ 2 ತಗೋತೀನಿ. ಸೆಕ್ಷನ್ 2 ನೋಡ್ರಿ ಯಾವ ತರ ಇದೆ. ಓಕೆ, ಇದ್ರ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ ಇಲ್ಲಿ. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಿದೆ 20 ಇದೆ. ಓಕೆ, ಈಗ ಇದು ಸೆಕ್ಷನ್ 2 ಅಲ್ಲಿ ಇದ್ರ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ. ಇದು ಸೆಕ್ಷನ್ 2 ಇದು ಎಷ್ಟಿದೆ 28 ಇದೆ. ಓಕೆ, ಸೊ ಇದು ವಿಡ್ತ್ ಬಂದು ಎಷ್ಟು 4. ಓಕೆ, ಸೊ ಈಗ ನೋಡಿದ್ರೆ ಚಿಕ್ಕದಿರೋದು ನಾವೇನ್ ತಗೊಂತೀವಿ ಎ ವ್ಯಾಲ್ಯೂ ತಗೊಂತೀವಿ. ಎ ವ್ಯಾಲ್ಯೂ 20, ಬಿ ವ್ಯಾಲ್ಯೂ ಎಷ್ಟು 28. ಸೊ ಎ ವ್ಯಾಲ್ಯೂ 20, ಬಿ ವ್ಯಾಲ್ಯೂ 28. ಈಗ ಇದು ನಥಿಂಗ್ ಬಟ್ ಸ್ಟ್ರೇಟ್ ಲೈನ್ ಇರೋದು, ನಥಿಂಗ್ ಬಟ್ ಏನಾಗುತ್ತೆ ಹೈಟ್ ಬಂದ್ಬಿಟ್ಟು ಎಷ್ಟು 4. ಸೊ ಎಚ್ ವ್ಯಾಲ್ಯೂ ಎಷ್ಟು 4. ನೀವು ಇದನ್ನೇ ನೋಡ್ರಿ ಸೆಕ್ಷನ್ 4 ನೋಡ್ರಿ, ಅದ್ರ ಡಯಾಗ್ರಾಮ್ ಸಪರೇಟ್ ಆಗ್ತೀನಿ. ಓಕೆ, ಇದ್ರ ಸೇಮ್ ಮಿರರ್ ಇಮೇಜ್ ಇದ್ದಂಗಿದೆ. ಓಕೆ, ಈಗ ನೋಡ್ರಿ ಇದು 20 ಅಂದ್ರೆ ಇದಿಷ್ಟು ಕೂಡ ಎಷ್ಟಾಗುತ್ತೆ ಅದಿಷ್ಟು 20 ಆಗುತ್ತೆ, ಹೌದಾ. ಆಮೇಲೆ ಈಗ ಇದಿಷ್ಟು ಎಷ್ಟಾಗುತ್ತೆ ಅಂದ್ರೆ ಅಪೋಸಿಟ್ ಸೈಡ್ ಇರೋದ್ರಿಂದ ಇದು 28 ಅಂದ್ರೆ ಇದು ಕೂಡ ಎಷ್ಟಿರುತ್ತೆ 28 ಇರುತ್ತೆ. ಸೊ 4th ಸೆಕ್ಷನ್ಗೆ ಇದೆಷ್ಟಿದು 28. ಈಗ ವಿಡ್ತ್ ಅಂದ್ರೆ ನಮಗೆ ಗೊತ್ತು ಎಷ್ಟು 4 ಅಂತ ಗೊತ್ತು. ವಿಡ್ತ್ ಅಂದ್ರೆ ನಥಿಂಗ್ ಬಟ್ ಅದು ಹೈಟ್ ವ್ಯಾಲ್ಯೂ 4, ಹೈಟ್ ವ್ಯಾಲ್ಯೂ 4. ಆಮೇಲೆ ನಾವು ಟ್ರೆಪೀಸಿಯಂ ಅಲ್ಲಿ ಪ್ಯಾರಲಲ್ ಸೈಡ್ ನ ಚಿಕ್ಕದಿರೋದನ್ನ ಎ ಅಂತ ತಗೊಂತೀವಿ, ದೊಡ್ಡದಿರೋದನ್ನ ಬಿ ಅಂತ ತಗೊಂತೀವಿ. ಈಗ ನೋಡ್ರಿ ಎ ವ್ಯಾಲ್ಯೂ 20, ಬಿ ವ್ಯಾಲ್ಯೂ 28, ಎಚ್ ವ್ಯಾಲ್ಯೂ 4. ಅಂದ್ರೆ ಸೆಕ್ಷನ್ 2 ಸೆಕ್ಷನ್ 4 ಏರಿಯಾ ಸೇಮೇ ಇರುತ್ತೆ. ಓಕೆ, ಸೊ ನಾವೇನ್ ಮಾಡೋಣ ವೈಟ್ ಏರಿಯಾ ಕಂಡುಹಿಡಿದ್ಬಿಟ್ರು ಮುಗೀತು. ಸೊ ನಾವೇನ್ ಬರ್ತೀವಿ ಇವಾಗ ಏರಿಯಾ ಆಫ್ ಟ್ರೆಪೀಸಿಯಂ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಏರಿಯಾ ಆಫ್ ಟ್ರೆಪೀಸಿಯಂ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಹೆಚ್. ಓಕೆ, ಇಸ್ ಈಕ್ವಲ್ ಟು 1/2 ಇಂಟು ಈಗ ನೀವು ನೋಡ್ರಿ ಎ ವ್ಯಾಲ್ಯೂ ಎಷ್ಟು 20 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು 28 ಇಂಟು ಹೈಟ್ ವ್ಯಾಲ್ಯೂ ಎಷ್ಟು 4. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ 20 ಪ್ಲಸ್ 28 ಎಷ್ಟಾಗುತ್ತೆ 48 ಆಗುತ್ತೆ. 48 ಇಂಟು 48 2 ಎಷ್ಟು 96. ಇನ್ನೇನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಬೇಕು ಸೆಂಟಿಮೀಟರ್. ಏರಿಯಾ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಬಂದು ಏರಿಯಾ ಆಫ್ ಟ್ರೆಪೀಸಿಯಂ ಆಯ್ತು. ಓಕೆ, ಬಟ್ ಇದು ಯಾರ್ಯಾರ್ದು ಸೆಕ್ಷನ್ 2 ಮತ್ತೆ 4ದು. ಸೊ ಏರಿಯಾ ಆಫ್ ಸೆಕ್ಷನ್ 2 and 4 is equal to 96 centimeter square. ಓಕೆ, ಸೊ ಇಲ್ಲಿ ಬರ್ಬಿಡ್ತೀನಿ ಸೆಕೆಂಡ್ ಎಷ್ಟು 96, 4th ಕೂಡ 96. ಸೊ ನಮ್ಗೆ ಏನ್ ಗೊತ್ತಾಯ್ತು 192 80 80, 2 and 4 96 ಮತ್ತೆ 96. ಸೊ 4ದು ಫ್ರೇಮ್ದು 4 ಸೆಕ್ಷನ್ ಆಫ್ ಫ್ರೇಮ್ದು ಏನ್ ಫೈಂಡ್ ಔಟ್ ಮಾಡಿದೆ. ಆಮೇಲೆ ಇದ್ರ ಜೊತೆಗೆ
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿದೀನಿ. ಇದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಲೈಕ್ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಲೈಕ್ ಏನಾದ್ರೂ ನೀವು ಪರ್ಸನಲ್ ಆಗಿ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಲೈಕ್ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲಾಂದ್ರೆ ಏನಾದ್ರೂ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.